ಕುಂದಿಸ್ಕೊಂಡು ಎಲ್ಲ ನಡುಕ್ ಕುದಿಸ್ಕೊಂಡು ಮಾತಾಡ್ತಿರ್ತಾನ. ಯಾರಿಗೆ ನಕಲಿ ಮಾಡ್ಬೇಕು ಎಲ್ಲರಿಗೆ ಈ ತರ ಸಿಗಪ್ಪಿರ್ತಾರ. ನಮ್ಮ ಅಣ್ಣಾರ ಹೋಗ್ತದ ಅಲ್ಲೇ ನೋಡಿ ಚಿತ್ತ ಮಂಚ ಅದನಲ್ಲ ಅಲ್ಲೇ ಅವತ್ತು ಇಲ್ಲೇ ನಿಂತ್ಕೊಂಡು ನೀವು ಸೈಡ ಸಿಕ್ಕಿದ್ದೆ ಅಣ್ಣರಿ ನೋಡ್ಲಾ ಅಂತ ಕಳ್ಸಿದ್ದ ಇಲ್ಲಿಂದ ನೋಡಿದ್ದ. ಇಲ್ಲಿ 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 ಎಲ್ಲ ನಿಂತ್ಕೊಂಡು ನೋಡ್ತಿದ್ರು ಜನ. ಅಲ್ಲಿರೋದಾಗ ಮನೆ ಕಟ್ಟಾರಲ್ಲ ಅಲ್ಲಿತ್ತು ಹಿಡಿದ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬಂದು ಹಿಡಿದ್ರ. ಏನಿಲ್ಲ ಭಯ ಇಲ್ಲ, ಸ್ವಲ್ಪ ಅವತ್ತು ನೋಡ್ಯಾರಲ್ಲ ಜನ ಅದಕ್ಕೆ ಭಯ ಪಡ್ಕೊಂಡು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವೀಗ ಆನೆಗುಂದಿ ನೋಡಲು ಹೊರಟಿದ್ದೇವೆ. ಆನೆಗುಂದಿ ಎಲ್ಲಿರೋದಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಹೊಸಪೇಟೆಯಿಂದ ಸುಮಾರು 16 ಕಿಲೋಮೀಟರ್ಗಳ ಅಂತರದಲ್ಲಿದೆ. ಇಲ್ಲಿ ತುಂಗಭದ್ರಾ ನದಿಯ ದಂಡೆಯಲ್ಲಿ ಚಿಕ್ಕದೊಂದು ಗ್ರಾಮ. ಇದು ರಾಮಾಯಣ ಕಾಲದಲ್ಲಿ ಕಪಿರಾಜನಾದ ವಾಲಿಯ ರಾಜಧಾನಿಯಾಗಿತ್ತು. ನಾವು ಈ ರಸ್ತೆಯಿಂದ ಹೋಗಬೇಕಾದರೆ ತುಂಗಭದ್ರಾ ನದಿಯ ಸೇತುವೆಯನ್ನು ದಾಟಿಯೇ ಹೋಗಬೇಕು. ನೋಡಿ, ನೋಟ ಎಷ್ಟು ವಿಹಂಗಮವಾಗಿದೆ. ಬೆಟ್ಟ ಗುಡ್ಡಗಳು, ನೀರು, ಪ್ರಕೃತಿ ಬಹಳ ಸೊಗಸಾಗಿದೆ. ಹಾಗೆಯೇ ಬೈಕ್ ಮೇಲಿಂದನೇ ತುಂಗಭದ್ರಾ ನದಿಯನ್ನು ನೋಡುತ್ತಾ ಹೋಗೋಣ. ಮತ್ತೆ ನಾವು ಹಂಪಿ ವಿರೂಪಾಕ್ಷನ ದೇವಸ್ಥಾನಕ್ಕೆ ಹೋದಾಗ ನದಿಯನ್ನು ಹತ್ತಿರದಿಂದ ನೋಡಿ ಅನುಭವಿಸೋಣ. ನಾವು ಹಂಪೆಗೆ ಯಾವಾಗ ಬಂದರೂ ಒಂದು ದಿನದಲ್ಲಿ ಸಂಪೂರ್ಣವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸಮಯ ಮಾಡಿಕೊಂಡು ಬರಬೇಕು ಹಂಪೆಗೆ ಬರಬೇಕೆಂದರೆ. ನೋಡಿ, ರಸ್ತೆ ಬದಿಯಲ್ಲಿ ನೋಡುತ್ತಲೇ ಕಾಣುತ್ತದೆ, ಇಲ್ಲಿ ತೆಂಗು ಹಾಗೂ ಭತ್ತ ಹೆಚ್ಚಾಗಿ ಬೆಳೆಯುತ್ತಾರೆ. ಆದ್ದರಿಂದಲೇ ಇರಬೇಕು ಎಳನೀರು ಇಲ್ಲಿ 20 ರೂಪಾಯಿಗೆ ಸಿಗುತ್ತದೆ. ಕಲ್ಲಿನ ಮಂಟಪಗಳು ನೋಡಿ ಎಷ್ಟು ಈಸಿಯಾಗಿ ಕಟ್ಟಿಬಿಟ್ಟಿದ್ದಾರೆ ರಸ್ತೆ ಬದಿಗಳಲ್ಲಿ. ಸ್ನೇಹಿತರೆ, ನೋಡುತ್ತಾ ನೋಡುತ್ತಾ ನಾವು ಈಗ ಆನೆಗುಂದಿಯ ದ್ವಾರ ಬಾಗಿಲಿಗೆ ಬಂದಿದ್ದೇವೆ. ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ಹೋಗುವ ದಾರಿ ಇಲ್ಲಿಂದಲೇ ಹೋಗಬೇಕು. ಇಲ್ಲಿ ಬೆಟ್ಟದ ಮೇಲೆ ಹತ್ತಬೇಕಾಗುತ್ತದೆ. ಆದ್ರೆ ಅರ್ಧ ಕಿಲೋಮೀಟರ್ಗಳ ರಸ್ತೆ ಅಷ್ಟೇ. ಬೆಟ್ಟದ ಮೇಲೆ ಗೋಶಾಲೆ ಹೊಂದಿದೆ. ಗೋವುಗಳ ಸಂರಕ್ಷಣೆ ಬಹಳ ಅದ್ಭುತವಾಗಿ ಮಾಡುತ್ತಿದ್ದಾರೆ. ಇಲ್ಲಿಗೆ ಆಮೇಲೆ ಬರೋಣ. ಈಗ ಮೊದಲು ದೇವರ ದರ್ಶನ ಮಾಡೋಣ ಬನ್ನಿ. ನೋಡಿ, ಇಲ್ಲೇ ಪಾರ್ಕಿಂಗ್ ಇರುವುದು. ಇಲ್ಲಿ ಗಾಡಿಗಳನ್ನು ಬಿಟ್ಟು ಇಲ್ಲಿಂದ ನಡೆದು ಹೋಗಬೇಕಾಗುತ್ತದೆ ಬೆಟ್ಟದ ಮೇಲೆ. ಇತಿಹಾಸದಲ್ಲಿ ಇದೇ ಕಿಷ್ಕಿಂಧವೆಂದು ಪ್ರಸಿದ್ಧವಾಗಿತ್ತು. ರಾಮಚಂದ್ರ ವಾಲಿಯನ್ನು ಕೊಂದು ಕಿಷ್ಕಿಂಧೆಯನ್ನು ಸುಗ್ರೀವನಿಗೆ ಕೊಟ್ಟನೆಂದು, ಸುಗ್ರೀವ ಮಂತ್ರಿಯಾದ ಹನುಮಂತನ ದೌತ್ಯದಲ್ಲಿ ಕಪಿಸೇನೆಯನ್ನು ಒಯ್ದು ರಾವಣನನ್ನು ಸಂಹರಿಸಿ ಸೀತೆಯನ್ನು ಬಂಧನದಿಂದ ಬಿಡಿಸಿಕೊಂಡು ಬಂದನೆಂದು ರಾಮಾಯಣದಲ್ಲಿ ಹೇಳಿದೆ. ಪರ್ವತಾವಳಿಯ ಪರಿಸರದಲ್ಲಿ ನಿಸರ್ಗದ ರಕ್ಷಣೆಯಲ್ಲಿರುವುದರಿಂದ ಸ್ವಾಭಾವಿಕ ದುರ್ಗವಾಗಿದ್ದು ಇದು ಪ್ರಾಚೀನ ಕಾಲದಿಂದಲೂ ರಾಜಧಾನಿಯಾಗಿ ಪ್ರಸಿದ್ಧಿಯನ್ನು ಹೊಂದಿದೆ. ಬನ್ನಿ ಈಗ ದೇವಸ್ಥಾನವನ್ನು ನೋಡೋಣ. ದೇವಸ್ಥಾನದ ಬದಿಯಲ್ಲಿ ಭಕ್ತಾದಿಗಳು ಕುಳಿತಿದ್ದಾರೆ. ಇಲ್ಲಿ ವಾನರ ಸೇನೆ ಯಾವಾಗಲೂ ಇರುತ್ತದೆ. ಇದು ನೋಡಿ ಅನ್ನದಾನ ಮಂಟಪ. ವಿಶೇಷ ಸಂದರ್ಭಗಳಲ್ಲಿ ಬಳಕೆ ಮಾಡುತ್ತಾರೆ. ಈಗ ಜನ ಕಡಿಮೆ ಇರುವುದರಿಂದ ಇಲ್ಲೇ ಹೊರಗಡೆ ಕೂತು ತಿನ್ನುತ್ತಾರೆ. ಓಂ ಜಗನ್ಮಾತಾಯ ನಮಃ. ಇದೇ ನೋಡಿ, ಇಲ್ಲೇ ದುರ್ಗಾಮಾತೆಯ ಹಳೆಯ ದೇವಸ್ಥಾನವಿದ್ದದ್ದು ಈಗ ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ಕಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಕೋಟೆಯ ಒಳಗೆ ಇರುವ ಪುರಾತನ ದುರ್ಗಾಮಾತೆ ದೇವಸ್ಥಾನವು ಅತ್ಯಂತ ಪವಿತ್ರವಾದ ಶಕ್ತಿಪೀಠವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಅರಸರು ಯುದ್ಧಕ್ಕೆ ಹೋಗುವ ಮುನ್ನ ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದರು. ಬಂಡೆಗಳ ನಡುವೆ ಇರುವ ಈ ಸಣ್ಣ ಪುರಾತನ ದೇಗುಲದಲ್ಲಿ ದುರ್ಗೆಯನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ದರು. ಈ ದೇವಸ್ಥಾನವು ವಿಜಯನಗರ ಕಾಲದ ಇತಿಹಾಸದೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಆನೆಗುಂದಿ ಕೋಟೆಯ ಒಳಗೆ ಹಂಪಿಯ ತುಂಗಭದ್ರಾ ನದಿಯ ಅಂಚಿನಲ್ಲಿರುವ ಬೆಟ್ಟದ ಮೇಲಿದೆ. ಶ್ರೀಶೈಲ ಮಲ್ಲಿಕಾರ್ಜುನನ ಶಿವಲಿಂಗವನ್ನು ಇಲ್ಲಿ ನೋಡಬಹುದು. ಶಿವನ ಆತ್ಮಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಶ್ರೀಶೈಲಕ್ಕೆ ಹೋಗಿ ದರ್ಶನ ಮಾಡಲು ಸಾಧ್ಯವಾಗದಿದ್ದವರು ಇಲ್ಲಿ ಬಂದು ದರ್ಶನ ಮಾಡಲಿ ಎಂಬ ಸಲುವಾಗಿರಬಹುದು. ಬನ್ನಿ ಈಗ ಅನ್ನದಾನ ಮಂಟಪವನ್ನು ನೋಡೋಣ. ಇಲ್ಲಿ ನೋಡಿ ಪ್ರಸಾದವನ್ನು ವಿತರಿಸಲಾಗುತ್ತದೆ. ಭಕ್ತಾದಿಗಳು ಇಲ್ಲಿ ಪ್ರತಿದಿನ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾರೆ. ಅಮ್ಮನವರ ಸನ್ನಿಧಾನಕ್ಕೆ ಬರುವಂತಹ ಭಕ್ತಾದಿಗಳು ಹಸಿವಿನಿಂದ ಹೋಗಬಾರದು ಎಂದು ಪ್ರತಿದಿನವೂ ಅನ್ನದಾನವನ್ನು ಇಲ್ಲಿ ಮಾಡುತ್ತಾರೆ. ನೋಡಿ, ಇಲ್ಲಿ ಊಟದ ಪ್ಲೇಟುಗಳನ್ನು ಶುಚಿಯಾಗಿ ತೊಳೆದು ಜೋಡಿಸಿರುತ್ತಾರೆ. ಇಲ್ಲಿಂದ ತೆಗೆದುಕೊಂಡು ಹೋಗಿ ಪ್ರಸಾದವನ್ನು ಸ್ವೀಕರಿಸಬಹುದು. ನಂತರ ಇಲ್ಲಿ ಬಂದು ತೊಳೆದು ನಾವು ಯಥಾಸ್ಥಿತಿಯಲ್ಲಿ ಇಡಬಹುದು. ಹಂಪೆಯ ಶಿಲ್ಪಕಲೆಗಳನ್ನು ನಮ್ಮಷ್ಟೇ ವಿದೇಶಿಗರು ಸಹ ಇಷ್ಟಪಡುತ್ತಾರೆ. ಆದ್ದರಿಂದ ಇಲ್ಲಿ ವಿದೇಶಿಗರು ಪ್ರತಿದಿನ ಬರುತ್ತಲೇ ಇರುತ್ತಾರೆ. ಭಕ್ತಾದಿಗಳಿಗೆ ಹರಕೆ ಕಾಣಿಕೆಗಳಿದ್ದಲ್ಲಿ ಅದನ್ನು ಇಲ್ಲಿರುವ ಮರಕ್ಕೆ ಕಟ್ಟುತ್ತಾರೆ. ದೇವಾಲಯದ ಮುಂಭಾಗದ ಮರಕ್ಕೆ ಭಕ್ತರು ಬಣ್ಣ ಬಣ್ಣದ ಬಟ್ಟೆಗಳಲ್ಲಿ ತೆಂಗಿನಕಾಯಿಯನ್ನು ಕಟ್ಟಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತಾರೆ. ನೋಡಿ, ಅದೇ ಮರ. ಕೆಂಪು ಬಟ್ಟೆ, ಹಸಿರು ಬಟ್ಟೆಯಲ್ಲಿ ತೆಂಗಿನಕಾಯಿಯನ್ನು ಕಟ್ಟಿ ತಮ್ಮ ಹರಕೆಗಳನ್ನು ಸಲ್ಲಿಸುತ್ತಾರೆ ತಾಯಿಗೆ. ಇದು ದೇವಳದ ಅಂಗಡಿ. ಇಲ್ಲಿ ಅಮ್ಮನವರಿಗೆ ಅರ್ಚನೆ ಮಾಡಿದ ಕುಂಕುಮ, ವಿಭೂತಿಗಳು, ಹಾರಗಳು ಪ್ರತಿಯೊಂದು ಸಿಗುತ್ತದೆ. ನೋಡಿ, ಸುತ್ತಲೂ ಕಲ್ಲು ಬಂಡೆಗಳು. ಕಲ್ಲು ಬಂಡೆಗಳ ಮಧ್ಯದಲ್ಲಿ ಶ್ರೀ ದುರ್ಗಾದೇವಿಯ ಮಂದಿರ ರಾರಾಜಿಸುತ್ತಿದೆ. ಇಲ್ಲಿ ಒಂದು ಪ್ರಶಾಂತವಾದ ವಾತಾವರಣವಿದೆ. ಬನ್ನಿ ಅಮ್ಮನವರ ದರ್ಶನ ಮತ್ತೊಮ್ಮೆ ಮಾಡೋಣ. ನೋಡಿ, ಅಮ್ಮನವರ ದರ್ಶನ. ಒಳಗೆ ಹೋಗಿ ಬರೋಣ ಒಮ್ಮೆ. ಭಕ್ತಿಯಿಂದ ನಮಸ್ಕರಿಸಿಕೊಳ್ಳಿ. ಅಮ್ಮನವರ ದರ್ಶನವಾಯಿತು. ಹನುಮಂತನ ದರ್ಶನವಾಗಿಲ್ಲವೆಂದು ಬೇಸರ ಪಡಬೇಡಿ. ಬನ್ನಿ ಹನುಮಂತನ ದರ್ಶನ ಮಾಡಿಕೊಳ್ಳೋಣ. ನೋಡಿ, ಇದೇ ಹನುಮಂತನ ಗುಡಿ. ಬನ್ನಿ ಈಗ ವಾಲಿಯ ಗುಹೆಯನ್ನು ನೋಡಲು ಹೋಗೋಣ. ಇದೇ ನೋಡಿ ವಾಲಿಯ ಗುಹೆ. ಇಲ್ಲಿ ಒಳಗಡೆ ಸುಮಾರು ದೂರ ಕ್ರಮಿಸಿ ಹೊರಗಡೆ ಬರಬಹುದು. ಬನ್ನಿ ಒಳಗಡೆ ಹೋಗಿ ನೋಡೋಣ. ನೋಡಿ, ಫುಲ್ ಕತ್ತಲಾಗಿದೆ. ಆ ಮಾರ್ಗವಾಗಿ ಬಂದು ಈ ಕತ್ತಲಿನಲ್ಲಿ ಕ್ರಮಿಸಿ ಈ ಮಾರ್ಗವಾಗಿ ಹೊರಗಡೆ ಹೋಗಬೇಕಾಗುತ್ತದೆ. ಇದು ನೋಡಿ ಆನೆಗುಂದಿಯ ಬಹಳ ಮುಖ್ಯವಾದ ಸ್ಥಳ. ಆನೆಗುಂದಿಯಲ್ಲಿರುವ ಗೋಶಾಲೆ ಇದು. ನೂರಾರು ನಿರ್ಲಕ್ಷಿತ ಹಳೆಯ ಮತ್ತು ಅನಾರೋಗ್ಯ ಪೀಡಿತ ಹಸುಗಳಿಗೆ ಆಶ್ರಯ ನೀಡುವ ಪ್ರಮುಖ ಕೇಂದ್ರವಾಗಿದೆ ಇದು. ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ಗೋ ಸೇವೆ ಮಾಡಲು ಅವಕಾಶ ಕಲ್ಪಿಸುವ ಸ್ಥಳವಾಗಿದೆ ಇದು. ಹಸುಗಳ ರಕ್ಷಣೆ, ಪೋಷಣೆ, ಆರೈಕೆ ಎಲ್ಲವೂ ಇಲ್ಲಿ ಆಗುತ್ತದೆ. ಇದು ನೋಡಿ ಶ್ರೀಕೃಷ್ಣ ಮಂದಿರ. ಗೋಶಾಲಾ ಟ್ರಸ್ಟ್ಗೆ ಸೇರಿರೋದು. ಹೊರಗಡೆ ಮಾಡಿದ್ದಾರೆ, ರಸ್ತೆ ಬದಿಯಲ್ಲೇ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ ನೋಡಲು. ಈ ಮಂದಿರದ ಹಿಂದೆ ಗೋಶಾಲೆ ಇದೆ. ಗೋಶಾಲೆಗೆ ಹೋಗಲು ಸಮಯವಿಲ್ಲದ ಕಾರಣ ಮತ್ತೊಮ್ಮೆ ಬಂದಾಗ ಗೋಶಾಲೆಯನ್ನು ವಿಡಿಯೋ ಮಾಡೋಣ.
ಮುಂದಿನ ವಿಡಿಯೋದಲ್ಲಿ ಹಂಪೆಯ ಸಂಪೂರ್ಣ ಚಿತ್ರಣವನ್ನು ನೋಡೋಣ. ನೋಡಿ, ಪ್ರವಾಸಿಗರು ಗೋವಿಗೆ ಹುಲ್ಲು ತಿನ್ನಿಸುತ್ತಿದ್ದಾರೆ. ಎಲ್ಲವೂ ನಾಟಿ ಹಸುಗಳು. ಇಲ್ಲಿ ಹಾಲಿನ ಉತ್ಪನ್ನಗಳು ಸಿಗುತ್ತದೆ. ಆನೆಗುಂದಿಯ ಪ್ರವಾಸ ಇಲ್ಲಿಗೆ ಮುಗಿಯಿತು. ಈಗ